ಏನು ಹೇಳ್ರಿ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಧೈರ್ಯ ಮಾತ್ರ ಬೆಚ್ಚಬೇಕು. ಯಾವನಿಗೆ ಕೇರೆ ಅಂತಿಲ್ಲ. ಅದರ ಜೊತೆಗೆ ಅವರೊಂದು ಹೊಸ ಪದಪುಂಜ ಸೃಷ್ಟಿ ಮಾಡಿದ್ದಾರೆ. ಈ ಮೊದಲೆಲ್ಲ ಈ ಮೀಟರ್ ಅಂತ ಇರಲಿಲ್ಲ, ಅದನ್ನು ತಂದಿದ್ದು ಉಪೇಂದ್ರ, ಆಯಿತಾ. ಆಮೇಲೆ ಉಪೇಂದ್ರ ಅವರ ಪಿಕ್ಚರಲ್ಲಿ ಬಂದಿದ್ದು ಮೀಟ್ರ್ ಬೇಕು. ಆಮೇಲೆ ಸಿದ್ದರಾಮಯ್ಯನವರ ಕಾರಣದಿಂದಾಗಿ ಹೌದೌಲಿಯ ಭಾಳ ಫೇಮಸ್ ಆಗ್ಬಿಡುತ್ತೆ, ಆಯಿತಾ. ಈ ನಾವು ಲಾಟ್ ಪೋಟ್ ಅಂತ ಕೇಳಿದ್ದೀವಿ, ಈ ಲಪೋಟ್ ಹೊಸ ಪದ ಇದು. ಲಪೋಟ್ ಅದು ಆ ಭಾಗದಲ್ಲಿ ಯೂಸ್ ಮಾಡ್ತೇವೆ. ಈ ಲಪೋಟ್ ನನ್ನ ಮಕ್ಕಳೆಲ್ಲ ನನಗೆ ಹೇಳ್ಬೇಕಾಗಿಲ್ಲ ಅಂತ ಇವ್ರದ್ದು, ಆಯಿತಾ, ಈ ಹೇಳಿಕೆ. ಆಮೇಲೆ ಕೇರೆ ಮಾಡ್ತಿಲ್ಲ ಯಾರು ಕೂಡ. ಆಮೇಲೆ ಅವರು ಯಾವುದೇ ಟೀಕೆಗಳನ್ನು ಮಾಡಿದಾಗ ಕೂಡ ಆಮೇಲೆ ಒಂದು ಆರೋಪ ಬಂತು ಇಲ್ಲಿ, ಏನು ಸಿದ್ದರಾಮಯ್ಯನವ್ರ ಜೊತೆ ಮತ್ತು ಡಿ ಕೆ ಶಿವಕುಮಾರ್ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ನೋ, ಬಸನಗೌಡ ಪಾಟೀಲ್ ಯತ್ನಾಳ್ ಮಾತಾಡ್ಬೋದು, ಮತ್ತೊಂದು ಮಾಡ್ಬೋದು, ಆದರೆ ಆಡಳಿತ ಪಕ್ಷದ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳುವಂಥ ಸಮಯ ಅಲ್ಲ ಆ ಮನುಷ್ಯ. ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲ ಅಂತಂದಿದ್ರೆ ಅವ್ರ ಮೇಲಿರೋ ಕೇಸನ್ನು ಈಗ ಓಪನ್ ಮಾಡ್ತಾ ಇದೆ ಕಾಂಗ್ರೆಸ್. ನಾನು ಹೇಳಿದ್ನಲ್ವಾ, ಯಾರ ಬಗ್ಗೆ, ರಾಹುಲ್ ಗಾಂಧಿ ಬಗ್ಗೆ ಮಾತಾಡಿದ್ದಕ್ಕೆ, ರಾಹುಲ್ ಗಾಂಧಿ ಹುಟ್ಟಿನ ಬಗ್ಗೆ ಮಾತಾಡಿದ್ದಕ್ಕೆ, ಆಮೇಲೆ ಸೋನಿಯಾ ಗಾಂಧಿ ಅವರ ಶೀಲದ ಬಗ್ಗೆ ಮಾತಾಡಿದ್ದಕ್ಕೆ ಒಂದು ಕೇಸ್ ಪೆಂಡಿಂಗ್ ಇದೆ. ಅದು ಹೈಕೋರ್ಟ್ನಲ್ಲಿ ಅದಕ್ಕೆ ಏನು ತಡೆಯಾಜ್ಞೆ ಇದೆ. ಆ ತಡೆಯಾಜ್ಞೆ ಓಪನ್ ಮಾಡಬೇಕು ಅಂತೇಳಿ ಹೋಗ್ತಾ ಇದ್ದಾರೆ ಕಾಂಗ್ರೆಸ್. ನಾನು ಸ್ಟೋರಿ ಹೇಳಿದ್ದೆ. ಇದೆಲ್ಲ ಪಕ್ಕಕ್ಕಿಡಿ. ಆದರೆ ಈ ಧೈರ್ಯ ಎಲ್ಲಿಂದ ಬರುತ್ತೆ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕಂದರೆ ಅವ್ರು ಹೇಳಿದರು, ನನ್ನ ಜೊತೆ ಹೈಕಮಾಂಡ್ ಇದೆ ಅನ್ನುವಂಥ ಮಾತನ್ನು ಹೇಳಿದರು. ಯತ್ನಾಳ್ ಬಂಡಾಯ ಹಾಕಿದರೆ ಹೈಕಮಾಂಡ್ ಪ್ರಾಯೋಜಿತವೇ? ಹೈಕಮಾಂಡ್ ಹೇಳಿ ಮಾಡಿಸ್ತಾ ಇದೆಯಾ? ಹೈಕಮಾಂಡ್ ಅಂದರೆ ಎಲ್ಲ ಹೈಕಮಾಂಡ್, ಇಲ್ಲಿ ಯಾರು ನರೇಂದ್ರ ಮೋದಿ ಅಮಿತ್ ಶಾ ಮಾಡಿಸಿದ್ರು ಅಂತಲ್ಲ ನಾನು ಹೇಳ್ತಿರೋದು, ಅಥವಾ JP ನಡ್ಡಾ ಮಾಡಿಸಿದ್ರು ಅಂತಲ್ಲ. ಇನ್ನು ಕೆಲವು ನಾಯಕರು ಇರ್ತಾರೆ ಅಲ್ಲಿ ಭಾಳ ಪ್ರಭಾವಶಾಲಿ ಆಗಿರೋರು, ಅವರವರ ಗಮನಕ್ಕೆ ತಂದು ಸರಿ ಹಿಂಗಿರಲಿ, ಒಂದು ಸೈಡಿಂದ ಹಿಂಗೆ ಬಿಡೋಣ, ಇಲ್ಲ ಅಂತಂದ್ರೆ ಆಗಲ್ಲ, ಅದು ಸ್ಕೆಚ್ ಅದು. ಅಥವಾ ಒಂದೋ ಹೈಕಮಾಂಡ್ಗೆ ಇದು ಗೊತ್ತಿದೆ, ಹೈಕಮಾಂಡ್ ಸುಮ್ಮನೆ ಕೂತಿದೆ, ನಂಬರ್ 1. ಎರಡನೇದು, ಇದು ನಿಜವಾದ ಬಣ ಬಡಿದಾಟ, ಇಲ್ಲವೇ ರಾಜ್ಯ BJP ಇಬ್ಬಾಗವಾಗ್ತಿರೋ ಮುನ್ನುಡಿನ ಲಕ್ಷಣನ ಗೊತ್ತಿಲ್ಲ. ಯತ್ನಾಳ್ ವಿಜೇಂದ್ರ ಜಗಳದಿಂದ BJPಗೆ ಮಾತ್ರ ಡ್ಯಾಮೇಜ್ ಆಗಿರೋದು ಪಕ್ಕಾ. ಇಷ್ಟೆಲ್ಲ ರಾಜ್ಯ BJP ರಂಪಾಟ ಕಂಡ್ರೂ ಕೂಡ ಸುಮ್ಮನೆ ಕೂತಿದೆ ಹೈಕಮಾಂಡ್ ಅಂತಂದ್ರೆ ಆಗ್ಲಿ ಅಂತ ಬಿಡ್ತಾ ಇದ್ದಾರ? ಒಳ ಜಗಳಕ್ಕೆ ಶಾಶ್ವತ ಮದ್ದೆರೆಯುವ ಕೆಲಸವನ್ನು ಮಾಡ್ತಾ ಇಲ್ಲ ಹೈಕಮಾಂಡ್. ಇದರ ಬಗ್ಗೆ ತಲೆನೇ ಕೆಡಿಸ್ಕೋತಾ ಇಲ್ಲ. ಈಗ ಇದೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಓಕೆ, ಒಂದೋ ರಾಜ್ಯಾಧ್ಯಕ್ಷನೋ ಅಥವಾ ವಿಪಕ್ಷ ನಾಯಕನೋ ಅಥವಾ ಕೇಂದ್ರ ಮಂತ್ರಿನೋ ಏನೋ MP ಮಾಡಿದ್ದಿದ್ರೆ ಅವ್ರು ಸೈಲೆಂಟ್ ಆಗ್ತಾ ಇದ್ರು, ಗೊತ್ತಿಲ್ಲ. ಹೆಂಗೋ CT ರವಿ ಬಿಟ್ಟನಂತ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆ ಖಾಲಿ ಇದೆ, ಅದನ್ನಾದರೂ ಮಾಡ್ಬೋದಾಗಿತ್ತು. ಈಗ ಅವ್ರು ಕೇಳೋದ್ರಲ್ಲಿ ಅರ್ಥ ಇದೆಯಲ್ಲ, ಅವ್ರಿಗೇನು ಕೊಡಲೇ ಇಲ್ಲ ನೀವು ಇಲ್ಲಿ ತನಕ. ಆದರೆ ಹೈಕಮಾಂಡ್ ಇವರನ್ನು ಕೇವಲ ಯೂಸ್ ಆ್ಯಂಡ್ ಥ್ರೂ ಮಾಡ್ತಾ ಇದೆ, ಗೊತ್ತಿಲ್ಲ ನಮಗೆ. ಯಾರು ಬಸನಗೌಡ ಪಾಟೀಲ್ ಯತ್ನಾಳ್ರ ಇಷ್ಟೆಲ್ಲ ಧೈರ್ಯದಿಂದ ಸಿದ್ದರಾಮಯ್ಯ ಯಡಿಯೂರಪ್ಪನವ್ರ ವಿರುದ್ಧ ಮಾತಾಡಬೇಕು ಅನ್ನೋ ಧೈರ್ಯ ಎಷ್ಟು ಬೇಕ್ರಿ? ಉಳಿಯೋಕ್ಕಾಗತ್ತಾ? ಆ ಅರವಿಂದ್ ಬೆಲ್ಲದ ಅವತ್ತೇನೋ ಯಡಿಯೂರಪ್ಪನವರ ವಿರುದ್ಧ ಮಾತಾಡಕ್ಕೆ ಹೋಗ್ಬಿಟ್ಟು ಅದಕ್ಕೆ ನಾವು ಹೇಳ್ತಾ ಇದ್ವಿ, ನೀವು ಟೀಕೆ ಮಾಡೋದು ನಿಜ, ಬಂಡೆಗೆ ತಲೆ ಹೊಡಿಬಾರ್ದು ಅಂತೇಳಿ. ಹಂಗಾಗ್ಬಿಡ್ತು. ಅಲ್ಲಿ ಬೆಲ್ಲದವರು CM ರೇಸಲ್ಲಿದ್ದರು, ಯಾವ ರೀತಿ ನೇಪಥ್ಯಕ್ಕೆ ಸರಿದ್ಬಿಟ್ರು ಅಂದರೆ ಇಲ್ವೇ ಇಲ್ಲ ಅಲ್ವಾ? ಅದೆಲ್ಲ ಗೊತ್ತಿರುತ್ತಲ್ವಾ ಬಸನಗೌಡ ಪಾಟೀಲ್ ಯತ್ನಾಳ್ರಿಗೆ? ಇದೆಲ್ಲ ಇಟ್ಕೊಂಡು ಅವರು ಯಾರನ್ನು ಕೇರ್ ಮಾಡೋದಿಲ್ಲ ಅಂತ ಹೋಗ್ತಾ ಇದ್ದಾರೆ ಅಂತಂದರೆ, ಒಂದೋ ಅವರ ಧೈರ್ಯ ಮೆಚ್ಚಬೇಕು, ಇಲ್ಲ ಇದಕ್ಕೆ ಹೈಕಮಾಂಡ್ನ ಒಂದು ಸಪೋರ್ಟ್ ಇದೆ, ಇಲ್ಲ ನಿಜವಾಗ್ಲೂ ಗಲಾಟೆ ಆಗ್ತಾ ಇದೆ BJPಯಲ್ಲಿ. ಯಾಕಂದರೆ ಹೈಕಮಾಂಡ್ ಅತ್ತ ಮಗು ಚಿವುಟಿ ಇತ್ತ ತೊಟ್ಟಿಲು ತುಗ್ತಿರೋ ಕೆಲಸವನ್ನು ಮಾಡ್ತಾ ಇದೆ. ಇಲ್ಲ ಆಗಿದ್ದಿಷ್ಟೇ ರೀ, 2ನೇ ಬಾರಿ BSY CM ಆದಾಗ ಯತ್ನಾಳ್ ಅವರನ್ನು ಸೇರಿಸ್ಕೊಳ್ಳಿಲ್ಲ ಸಂಪುಟಕ್ಕೆ. ಅದೊಂದು ಆಗಿದ್ದಿದ್ರೆ BJPಗೆ ಈ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಆಮೇಲೆ ತನ್ನ ಇಲಾಖೆಯನ್ನು ಸಮರ್ಥವಾಗಿ ನಿಭಾಯಿಸೋ ಶಕ್ತಿ ಅಂತೂ ಅವ್ರಿಗಿದೆ. ಸಂಪುಟಕ್ಕೆ ಸೇರಿಸ್ಕೊಳ್ಳಿಲ್ಲ ಅಂತ ಮುನಿದಿದ್ರು ಯತ್ನಾಳ್, ಅಂದಿನಿಂದ ಇಂದಿನವರೆಗೂ ಮುಂದುವರೆದಿದೆ ಅವರ ಮುನಿಸು. ವಿಜೇಂದ್ರ BJP ರಾಜ್ಯಾಧ್ಯಕ್ಷ ಆಗಿದ್ದಕ್ಕೆ ಮತ್ತೆ ಸಿಟ್ಟು. ಯತ್ನಾಳ್ ಜೊತೆ ಸೇರಿದ BJP ಅತೃಪ್ತ ಮುಖಂಡರು ಎಲ್ಲ ಸೇರಿಬಿಟ್ರು. ಅಲ್ಲಿ ನೀವು ಲಿಸ್ಟ್ ನೋಡಿದರೆ ಅಲ್ಲಿ ಅರವಿಂದ್ ಲಿಂಬಾವಳಿ ಇದ್ದಾರೆ, ರೂಪಾಲಿ ನಾಯಕ್ ಇದ್ದಾರೆ, ಆಮೇಲೆ ಏನು ಕುಮಾರ್ ಬಂಗಾರಪ್ಪ ಇದ್ದಾರೆ, ರಮೇಶ್ ಜಾರಕಿಹೊಳಿ ಇದ್ದಾರೆ. ಈ ನಡುವೆ ದೆಹಲಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದರು ವಿಜೇಂದ್ರ ಹೇಳೇ ಬಿಡ್ತಾರಂತೆ, ಅಂದರೆ ನನಗೆ ಬಂದಿರೋ ಅಂದರೆ ಒಂದೋ ಮಾಡಿ ನನ್ನ ಬಿಟ್ಬಿಡಪ್ಪ ಅಂತೇಳಿ. ಆದರೂ ಭಿನ್ನಮತೀಯರಿಗೆ ಬ್ರೇಕ್ ಆಗ್ತಾ ಇಲ್ಲ ಹೈಕಮಾಂಡ್ ಕಣ್ಣಾ ಮುಚ್ಚಾಲಾಟದಿಂದ BJP ವರ್ಕರ್ಸ್ಗಳಿಗೆ ಒಂದು ರೀತಿಯಲ್ಲಿ ಬೇಸರ ಆಗ್ತಾ ಇದೆ. ಇತ್ತ ಭಿನ್ನಮತೀಯರ ವಿರುದ್ಧ ವಿಜೇಂದ್ರ ನಿಷ್ಠರ ಸಮರ. ದಾವಣಗೆರೆಯಲ್ಲಿ ಬಲಾಬಲ ಪ್ರದರ್ಶನಕ್ಕೆ ತಯಾರಿ ಆಗ್ತಾ ಇದೆ. ಇವತ್ತು ಮಾತಾಡಿದ್ರು, ಇನ್ನೊಮ್ಮೆ ತಯಾರಿ ಆಗುತ್ತಂತೆ. ವೀಕ್ಷಕರ ಒಂದು ಮಾತು ಹೇಳ್ತೀನಿ,
ಇದನ್ನು ಭಾಳ ಅದ್ಭುತವಾಗಿ ನಿಭಾಯಿಸ್ಬೋದಾಗಿತ್ತು. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಈಗ ನಾನು ಮುಖ್ಯಮಂತ್ರಿ ಆಗ್ತೀನಿ, ನಮ್ಮ ಪಾಳ್ಯದವರು ಮುಖ್ಯಮಂತ್ರಿ ಆಗ್ತಾರೆ, ನನಗೆ ಹೈಕಮಾಂಡ್ ಇದೆ ಅಂತೆಲ್ಲ ಹೇಳ್ತಾ ಇರ್ಬೋದು. ಆದರೆ ಅವರನ್ನು ಒಂದು ಮಂತ್ರಿಗಿರಿ ಮಾಡಿದ್ದಿದ್ರೆ, ಉದಾಹರಣೆಗೆ ಸಿದ್ದರಾಮಯ್ಯನವರು ಫಸ್ಟ್ ಟೈಮ್ 2013ರಿಂದ 2018 ತನಕ ಮುಖ್ಯಮಂತ್ರಿ ಆದ್ರಲ್ವಾ, ಅವರು ಮತ್ತೊಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಮಂತ್ರಿ ರೇಸಲ್ಲಿದ್ದಾರೆ ಅಂತ ಇಟ್ಕೊಳ್ಳಿ, ಅಂದರೆ ಈಗಲೂ ಇದ್ದಾರೆ. ಸಿದ್ದರಾಮಯ್ಯ ಏನು ಮಾಡಿಬಿಟ್ರು, ಪ್ರಿಯಾಂಕ್ ಖರ್ಗೆನ ಮಂತ್ರಿ ಮಾಡಿಬಿಟ್ರು, ಸ್ಟೇಟ್ ಮಂತ್ರಿ ಮಾಡಿಬಿಟ್ರು. ಸ್ಟೇಟ್ ಮಂತ್ರಿ ಯಾರ ಜೊತೆ? ಕೃಷ್ಣ ಬೈರೇಗೌಡರ ಜೊತೆ ಆ್ಯಂಡ್ ಯಾರು ದಿನೇಶ್ ಗುಂಡೂರಾವ್ ಜೊತೆ ಸ್ಟೇಟ್ ಮಂತ್ರಿ, ಎರಡನೇ ಬಾರಿ ಮಂತ್ರಿ ಆದರು. ಅಲ್ಲಿಗೆ ಮಲ್ಲಿಕಾರ್ಜುನ ಖರ್ಗೆ ಇಂದ ಏನು ಕಿರಿಕಿರಿ ಆಗೋದಿಲ್ಲ ಅಂತ ಗೊತ್ತಾಯಿತು. ಅಂದರೆ ರಾಜಕೀಯವಾಗಿ ನಾನು ಹೇಳ್ತಿರೋದು. ಅದೇ ಥರ ಇವರಿಗೆ ಒಂದು ಮಂತ್ರಿಗಿರಿ ಕೊಟ್ಟಿದ್ದಿದ್ರೆ, ಅವರಿಷ್ಟದ್ದು ಯಾವುದಾದ್ರೂ ಮಂತ್ರಿಗಿರಿ ಕೊಟ್ಟಿದ್ದಿದ್ರೆ, ಈ ಸ್ಕೂಲಲ್ಲಿ ಸ್ವಲ್ಪ ಜೋರು ಗಲಾಟೆ ಮಾಡ್ತಿರೋ ಹುಡುಗರನ್ನ ಕ್ಲಾಸ್ ಮಾನಿಟರ್ ಮಾಡ್ತಾರಲ್ಲ, ಹಾಗೆ ಏನಾದರೂ ಯಡಿಯೂರಪ್ಪನವರೊಂದು ಪ್ಲ್ಯಾನ್ ಮಾಡಿದ್ದಿದ್ರೆ ಈ ಸಮಸ್ಯೆ ಉದ್ಭವ ಆಗ್ತಾ ಇರಲಿಲ್ಲ. ಆದರೆ ಇದು ಹೈಕಮಾಂಡ್ ಕೃಪಾಪೋಷಿತವೇ ಆಗಿದ್ದರೆ ಬಿ ಜೆ ಪಿಯಲ್ಲಿ ಇವತ್ತಲ್ಲ ನಾಳೆ ಇದು ಸ್ಫೋಟಗೊಳ್ಳೋದು ಪಕ್ಕ. ನೆಕ್ಸ್ಟ್ ಏನು ಅಂತೇಳಿ ಸಿದ್ದರಾಮಯ್ಯ, ಓಕೆ, ಅಧಿವೇಶನ ಬಳಿಕ ಸಂಪುಟ ಕಸರತ್ತು ಆಗತ್ತಾ ಅಥವಾ ಒಬ್ಬರನ್ನ ಮಾತ್ರ ಸೇರಿಸ್ಕೋತಾರ ಗೊತ್ತಿಲ್ಲ. ಲೆಕ್ಕಾಚಾರ ಹೆಂಗಿದೆ ಅಂತಂದರೆ 2.5 ವರ್ಷ ಆದ ನಂತರ ಬಹುಶಃ ಒಂದು ವೇಳೆ ಮುಖ್ಯಮಂತ್ರಿ ಬದಲಾವಣೆ ಆದಾಗ ಇವರನ್ನೆಲ್ಲ ಬಹುತೇಕ ಒಂದು 60% ಖಾಲಿ ಮಾಡಿ ಮೇನ್ ಇಬ್ಬರನ್ನು ಇಟ್ಕೊಂಡು ಉಳಿದವರನ್ನು ಒಳಗೆ ತಗೊಂಬರುವಂಥ ಪ್ಲ್ಯಾನ್ ಇರ್ಬೋದು. ಆದರೆ ಒಂದು ಹೊಸ ಐಡಿಯಾ ಕೊಟ್ಟಿದ್ದಾರಂತೆ ಸಿದ್ದರಾಮಯ್ಯ, ಇದು ನಿಜವಾಗಿ ಎಲ್ಲ ಪಕ್ಷಗಳು ಪಾಲಿಸಬೇಕು. ಈ ಬಾರಿ ಹಲವು ಸಚಿವರಿಗೆ ಗೇಟ್ ಪಾಸ್ ಫಿಕ್ಸ್ ಆಗಿರ್ಬೋದು. ಸಚಿವರಿಗೆ ಎಲ್ಲ ಸಚಿವರಿಗೂ ಯಾಕೆ ಸರ್ ನಮ್ಮನ್ನು ತೆಗಿತಾ ಇದ್ದೀರಿ ಅಂತ ಕೇಳ್ತಾರಲ್ವಾ, ಅದಕ್ಕೊಂದು ಕ್ವಶನ್ ಪೇಪರ್ ರೆಡಿ ಮಾಡಿದ್ದಾರಂತೆ ಸಿದ್ದರಾಮಯ್ಯ. ಏನು? ಸಚಿವರಿಗೆ ಪಂಚ ಪ್ರಶ್ನೆ ಹಾಕಿದೆ ಹೈಕಮಾಂಡ್. ಏನು? ಜಿಲ್ಲೆಯಲ್ಲಿ ಎಷ್ಟು KDP ಸಭೆ ನಡೆಸಿದ್ದೀರಿ ಗೊತ್ತಾಗ್ಬಿಡುತ್ತೆ. ಎಲ್ಲ ಇಲ್ಲೇ ಕೂತಿರ್ತವೆ ಬೆಂಗಳೂರಲ್ಲಿ ಅಲ್ವಾ. ನಿಮ್ಮ ಇಲಾಖೆಯಲ್ಲಿ ಏನು ಸುಧಾರಣೆ ಮಾಡಿದ್ದೀರಿ ಹೇಳಪ್ಪ. ಜಿಲ್ಲಾವಾರು ಪ್ರಗತಿ ಪರಿಶೀಲನೆ ಸಭೆ ನಡೆದಿದೆಯಾ? ಎಷ್ಟು ಮಾಡಿದ್ದೀರಿ ಹೇಳಿ. ಬೈ ಎಲೆಕ್ಷನ್ ಮತ್ತು ಲೋಕಲ್ ಎಲೆಕ್ಷನಲ್ಲಿ ನಿಮ್ಮ ಪಾತ್ರ ಏನು? ಅಂದರೆ ನೀವು ಎಷ್ಟು ಲೀಡ್ ತಂದು ಕೊಟ್ರಿ, ಎಷ್ಟು ತಂದು ಕೊಟ್ಟಿಲ್ಲ, ಎಲ್ಲೆಲ್ಲಿ ಓಡಾಡಿದ್ರಿ, ಕೊಡಿ ಉತ್ತರ. ಸರ್ಕಾರದ ಹೆಸರು ಚೆನ್ನಾಗಾಗೋದಕ್ಕೆ ಏನು ಕೆಲಸ ಮಾಡಿದ್ದೀರಿ? ಇದರ ಮಧ್ಯೆ ಯಾರು ಊಹಿಸಿದ ಒಂದು ಬೆಳವಣಿಗೆ ಫಿಕ್ಸ್ ಆಗಿದೆಯಂತೆ. ಅದೇನಪ್ಪ ಅಂತಂದರೆ ಸಿದ್ದರಾಮಯ್ಯ ಸಂಪುಟಕ್ಕೆ ಸೇರ್ತಾರಾ UT ಖಾದರ್. ಇದು ಬಹುತೇಕ ಕರೆಕ್ಟು. ಖಾದರ್ ಅವರನ್ನು ಸಂಪುಟಕ್ಕೆ ಸೇರಿಸಿಕೊಂಡು ದಿನೇಶ್ ಗುಂಡೂರಾವ್ ಅವರು ಸ್ಪೀಕರ್ ಆಗುವ ಸಾಧ್ಯತೆ ಇದೆಯಂತೆ. ದಿನೇಶ್ ಗುಂಡೂರಾವ್ ಇರೋದ್ರಲ್ಲೇ ಒಬ್ಬರು ಬ್ರಾಹ್ಮಣ, ಅವರೇನಾದರೂ ಸ್ಪೀಕರ್ ಆದರೆ ಒಬ್ಬ ಈ ಕಾಂಗ್ರೆಸ್ನಲ್ಲಿ ಏನಂತಾರದಕ್ಕೆ ಪ್ರಾದೇಶಿಕ ಮತ್ತು ಜಾತಿವಾರು ಲೆಕ್ಕಾಚಾರ ಇರ್ತದೆ. ಒಂದು ಮುಸ್ಲಿಮ್ ಒಂದು ಕೊಡಬೇಕು, ಅಲ್ಪಸಂಖ್ಯಾತರಿಗೆ ಇಷ್ಟು ಕೊಡಬೇಕು, ಒಕ್ಕಲಿಗೆ ಎಷ್ಟು ಕೊಡಬೇಕು, ಲಿಂಗಾಯತಿಗೆ ಇಷ್ಟು ಕೊಡಬೇಕು, ಬ್ರಾಹ್ಮಣ ಎಷ್ಟು ಕೊಡಬೇಕು, ಬೋವಿ ಇಷ್ಟು ಕೊಡಬೇಕು, ಹಿಂದುಳಿದವರಿಗೆ ಎಷ್ಟು ಕೊಡಬೇಕು, ಹೀಗೆಲ್ಲ ಇರುತ್ತೆ. ಆಮೇಲೆ ಈಗ ನೋಡಿ ಅಲ್ಲಿ ಸುಧಾಕರ್ ಅಂತಿದ್ದಾರಲ್ಲ, ದುರ್ಗ ಜಿಲ್ಲೆಯವರು, ಚಿತ್ರದುರ್ಗ ಜಿಲ್ಲೆಯವರು, ಅವರು ಯಾವ ಕಾರಣಕ್ಕಾಗಿತ್ತಂದರೆ ಇದು ಜೈನ್ ಕಾರಣಕ್ಕಾಗಿ. ಹಾಗೆ ಕಾಂಗ್ರೆಸ್ ಅದನ್ನು ಭಾಳ ಸೂಕ್ಷ್ಮವಾಗಿ ನೋಡುತ್ತೆ. ಈಗಾಗಲೇ ದಿನೇಶ್ ಗುಂಡೂರಾವ್ ಸ್ಪೀಕರ್ ಆದರೆ ಬ್ರಾಹ್ಮಣ ಕೋಟದಲ್ಲಿ ಯಾರು ಇರೋದು? ಬ್ರಾಹ್ಮಣ ಕೋಟದಲ್ಲಿ ಅರವಿಂದ್ ದೇಶಪಾಂಡೆಗೆ ಒಂದು ಚಾನ್ಸ್ ಸಿಗತ್ತಾ ಗೊತ್ತಿಲ್ಲ. ಹಿರಿಯರಿದ್ದಾರೆ, ಕಳೆದ ಬಾರಿ ಕೂಡ ಆಗಿಲ್ಲ ಅವರು. ದೇಶಪಾಂಡೆ ಮೂಲಕ ಕಾರವಾರಕ್ಕೆ ಪ್ರಾತಿನಿಧ್ಯ ಸಿಗತ್ತಾ? ಇನ್ನು BK ಹರಿಪ್ರಸಾದ್, ನರೇಂದ್ರ ಸ್ವಾಮಿ, ಲಕ್ಷ್ಮಣ ಸವದಿ, ವಿಜಯಾಂತ್ ಕಾಶಪ್ಪನವರ್, ಪುಟ್ಟರಂಗ ಶೆಟ್ಟಿ, ಅಜಯ್ ಸಿಂಗ್, KM ಶಿವಲಿಂಗೇಗೌಡರು, ಯಾವಾಗ ಅಂತಂದರೆ ಇವರೆಲ್ಲ ಈ ಹೆಸರಿದೆಯಲ್ಲ, ಒಂದು ವೇಳೆ ಸಂಪುಟ 6-7 ಜನರಿಗೆ ಕೊಟ್ಟು ಸೇರಿಸ್ತಾರೆ ಅಂತಂದರೆ ನಾನೇನು ಹೆಸರು ಹೇಳಿದ್ದೀನಿ ಅವರೆಲ್ಲ ಪಕ್ಕ ಸೇರ್ತಾರೆ. ಇಲ್ಲದಿದ್ದರೆ ಎರಡೇ ಆಪ್ಷನ್, ನಾಗೇಂದ್ರ ಮಾತ್ರ. ಉಳಿದಕ್ಕೆಲ್ಲ ಟಾಟಾ ಬಾಯ್ ಬಾಯ್.